ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಲ್ಫ್ ಯುದ್ಧ ತೀವ್ರ ಜಾಸ್ತಿ ಆಗ್ತಾ ಇದೆ. ಇರಾನ್ ಕಡೆಗೆ ಅಮೆರಿಕದ 3ನೇ ವಿಮಾನ ವಾಹಕ ಯುದ್ಧ ನೌಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಹೋಗ್ತಿರೋ ಟೈಮ್ನಲ್ಲೇ ಟ್ರಂಪ್ ಒಂಥರ ಜಗತ್ತೇ ಆತಂಕ ಪಡೋ ಘೋಷಣೆಯನ್ನ ಮಾಡಿದ್ದಾರೆ. ಜಗತ್ತು ಆತಂಕ ಪಡೋದು ಬೇಡ, ಆರಾಮಾಗಿರೋಣ ಅಂತ ಅನ್ಕೊಂತಿದ್ರು. ಟ್ರಂಪ್ ಬಿಡ್ತಾ ಇಲ್ಲ. ಟ್ರಂಪ್ ಸ್ಟೇಟ್ಮೆಂಟ್ ನೋಡಿ ಸ್ನೇಹಿತರೆ, ನೋಡ್ತಾ ಇರಿ. ಇವತ್ತು ನೋಡ್ತಾ ಇರಿ, ಇರಾನ್ ಮೇಲೆ ಅತಿ ದೊಡ್ಡ ದಾಳಿ ಮಾಡ್ತೀವಿ, ಇವತ್ತು ಇರಾನ್ ಸರ್ವನಾಶ ಆಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಇರಾನ್ ದೊಡ್ಡ ಲೂಸರ್ ಅಂತ ಲೇವಡಿ ಮಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ನ ನಿರಂತರ ದಾಳಿಗೆ ತತ್ತರಿಸಿರೋ ಇರಾನ್ ತನ್ನ ನೆರೆಹೊರೆಯ ರಾಷ್ಟ್ರಗಳ ಮುಂದೆ ಸರೆಂಡರ್ ಆಗ್ತಾ ಇದೆ, ಕ್ಷಮೆ ಯಾಚಿಸಿದೆ. ಸರೆಂಡರ್ ಆಗಿ ಹೋಗಿದೆ ಇರಾನ್. ಇನ್ನು ಮುಂದೆ ನೆರೆ ರಾಷ್ಟ್ರಗಳ ಮೇಲೆ ಗುಂಡು ಹಾರಿಸಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಈ ತರ ಪ್ರಾಮಿಸ್ ಮಾಡೋಕೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿನೇ ಕಾರಣ. ಇದಕ್ಕೆ ಮಿಡಲ್ ಈಸ್ಟ್ ರಾಷ್ಟ್ರಗಳು ಈಗ ಥ್ಯಾಂಕ್ ಯು ಪ್ರೆಸಿಡೆಂಟ್ ಟ್ರಂಪ್ ಅಂತ ನನಗೆ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಯು ಆರ್ ವೆಲ್ಕಮ್ ಅಂತ ಅವರಿಗೆಲ್ಲ ಹೇಳಿದ್ದೀನಿ. ಅರಬ್ರಿಗೆ ಇರಾನ್ನವರು ಸಾವಿರಾರು ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೋತಿದ್ದಾರೆ. ಇರಾನ್ ಇಡೀ ಮಿಡಲ್ ಈಸ್ಟ್ ಅನ್ನ ಡಾಮಿನೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇತ್ತು. ಇನ್ನು ಇವೆಲ್ಲ ನಡೆಯಲ್ಲ ಅವ್ರದ್ದು. ಯಾಕಂದ್ರೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಸೋತ ರಾಷ್ಟ್ರ, ದೊಡ್ಡ ಲೂಸರ್. ಅವರು ಪೂರ್ತಿ ಸರೆಂಡರ್ ಆಗೋವರೆಗೂ ಲೂಸರ್ ಆಗಿ ಉಳಿತಾರೆ ಅಥವಾ ಸಂಪೂರ್ಣವಾಗಿ ಸರ್ವನಾಶ ಆಗ್ತಾರೆ. ಇರಾನ್ನ ಕೆಟ್ಟ ಬಿಹೇವಿಯರ್ನಿಂದಾಗಿ ಇವತ್ತು ಆ ದೇಶದ ಮೇಲೆ ಅತಿ ದೊಡ್ಡ ದಾಳಿ ಮಾಡ್ತಾ ಇದೀವಿ ನಾವು. ಅಂದ್ರೆ ಜನರಲ್ ಆಗಿ ಹೇಳಿಲ್ಲ, ಪರ್ಟಿಕ್ಯುಲರ್ ಡೇ, ಇವತ್ತಿನ ದಿನ ಅಂತ ಹೇಳಿದ್ದಾರೆ. ಅತಿ ದೊಡ್ಡ ದಾಳಿ ಇವತ್ತು ನಡೆಯುತ್ತೆ. ಇದನ್ನು ನಾವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದೇವೆ. ಈವರೆಗೆ ಟಾರ್ಗೆಟ್ ಮಾಡದಿದ್ದ ಜಾಗಗಳು ಮತ್ತು ಗುಂಪುಗಳನ್ನ ಕೂಡ ಈಗ ಅಮೆರಿಕ ನಾಶ ಮಾಡುತ್ತೆ. ಇರಾನ್ ಸಂಪೂರ್ಣವಾಗಿ ಶರಣಾಗದೆ ಹೋದ್ರೆ ಆ ದೇಶನೇ ಇರೋದಿಲ್ಲ ಅನ್ನೋ ತರದಲ್ಲಿ ಟ್ರಂಪ್ ಆರ್ಭಟಿಸಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ನೆರೆಹೊರೆಯ ಅರಬ್ ರಾಷ್ಟ್ರಗಳ ಮೇಲೆಲ್ಲ ಮಿಸೈಲ್ ಹಾರಿಸಿದ್ದು ತಪ್ಪಾಯಿತು, ಕ್ಷಮೆ ಇರಲಿ ಅಂತ ಹೇಳಿ ಸಾರಿ ಕೇಳಿದ ತಕ್ಷಣ ಟ್ರಂಪ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇರಾನ್ ಮಾತ್ರ ಯುದ್ಧವನ್ನ ಮತ್ತಷ್ಟು ವಿಸ್ತರಿಸ್ತಾ ಹೋಗ್ತಾ ಇದೆ. ಅವ್ರು ಹೇಳಿದ ಮಾತ್ರ ಪ್ರೆಸಿಡೆಂಟ್ ಮಸೂದ್ ಪೆಜೆಶ್ಕಿಯಾನ್ ಪಕ್ಕದ ರಾಷ್ಟ್ರಗಳ ಮೇಲೆ ಹಾರಿಸಬಾರ್ದಾಗಿತ್ತು ಮಿಸೈಲ್, ಸಾರಿ ಅಂತ ಹೇಳಿದ್ರೆ ಅವರ ಮಾತನ್ನೇ ಕೇಳದೆ ಖಾಮನೈ ಸ್ಥಾಪಿಸಿದ IRGC ಇದೆಯಲ್ಲ, ಇರಾನ್ನ ಅಫಿಷಿಯಲ್ ಸೇನೆ ಹೊರತುಪಡಿಸಿ ಇನ್ನೊಂದು ಪ್ರತ್ಯೇಕ ಪಡೆಯನ್ನ IRGC ಸ್ಥಾಪಿಸಿದ್ರಲ್ಲ ಖಾಮನೈ, ಅವರು ಬಾಸ್ ಹೋದ್ಮೇಲೆ ಅವರು ರೋಗ್ ಆಗಿ ಆಡ್ತಾ ಇದ್ದಾರೆ. ಸರ್ಕಾರ ಹೇಳಿದ್ದು ಕೇಳ್ತಾ ಇಲ್ಲ, ಅವ್ರು ಇಷ್ಟ ಬಂದಂಗೆ ಅವರು ಬಿಹೇವ್ ಮಾಡ್ತಿದ್ದಾರೆ. ಸಿಕ್ಕ ಕಡೆ ಮಿಸೈಲ್ ಫೈರ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ದಾರೆ. UAE, ಬಹ್ರೇನ್, ಜೋರ್ಡನ್ ಎಲ್ಲಾ ಕಡೆಗೂ IRGC ಫೈರ್ ಮಾಡೋದನ್ನ ಮುಂದುವರೆಸಿದೆ. ಅಧ್ಯಕ್ಷರು ಹೇಳ್ಕೊಳ್ತಾ ಇರಲಿ ಅಂತ ಜೋರ್ಡನ್ಗೂ ಕೂಡ ಮಿಸೈಲ್ ಸುರಿದಿದ್ದಾರೆ. ಇರಾನ್ ನಮ್ಮ ದೇಶದ ಪ್ರಮುಖ ಇನ್ಸ್ಟಾಲೇಷನ್ ಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಿದೆ ಅಂತ ಹೇಳಿ ಜೋರ್ಡನ್ನೇ ಆರೋಪ ಮಾಡಿದೆ. ಕಳೆದ 7 ದಿನಗಳಲ್ಲಿ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳ ನೆಲೆಗಳ ಮೇಲೆ ಮಾತ್ರ ದಾಳಿ ಮಾಡ್ತಾ ಇದ್ರು. ಆದ್ರೆ ಈಗ ನಮ್ಮ ದೇಶದ ಅಂದ್ರೆ ಜೋರ್ಡನ್ನ ಸ್ವಂತ ನೆಲೆಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಇರಾನ್ ಬರೋಬ್ಬರಿ 119 ಮಿಸೈಲ್ ಹಾಕಿದೆ ನಮ್ಮ ಮೇಲೆ, ಡ್ರೋನ್ ಗಳನ್ನ ಹಾರಿಸಿದೆ. ಇದರಲ್ಲಿ 108 ಮಿಸೈಲ್ ಗಳನ್ನ ನಾವು ಬ್ಲಾಕ್ ಮಾಡಿದೀವಿ ಅಂತ ಜೋರ್ಡನ್ ಸೇನಾ ವಕ್ತಾರರು ಮುಸ್ತಫಾ ಹಯಾರಿ ಅನ್ನೋರು ಮಾಹಿತಿ ಕೊಟ್ಟಿದ್ದಾರೆ. ಗಲ್ಫ್ ಅರಬ್ ರಾಷ್ಟ್ರಗಳ ಮೇಲೂ ಕೂಡ IRGC ಖಾಮನೈ ಆಪ್ತ ಪಡೆ ದಾಳಿ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ಶನಿವಾರ ಒಂದೇ ದಿನ ಬರೋಬ್ಬರಿ 16 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 121 ಡ್ರೋನ್ಗಳನ್ನ ಹಾರಿಸಿದ್ದಾರೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆರೋಪಿಸಿದೆ. ಒಂದು ಮಿಸೈಲ್ ಸಮುದ್ರಕ್ಕೆ ಬಿದ್ದರೆ ಉಳಿದವುಗಳನ್ನ ಗಾಳಿಯಲ್ಲೇ ಹೊಡೆದು ಹಾಕಲಾಗಿದೆ. 121 ಡ್ರೋನ್ಗಳಲ್ಲಿ 119 ಡ್ರೋನ್ಗಳನ್ನ ಇಂಟರ್ಸೆಪ್ಟ್ ಮಾಡಲಾಗಿದೆ. 2 ಡ್ರೋನ್ಗಳು ನೆಲಕ್ಕಪ್ಪಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಇದುವರೆಗೆ UAE ಮೇಲೆ ಒಟ್ಟು 221 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 1305 ಡ್ರೋನ್ಗಳನ್ನು ಇರಾನ್ ಹಾರಿಸಿದೆ. ಅಲ್ಲದೆ 8 ಕ್ರೂಸ್ ಮಿಸೈಲ್ಗಳ ಮೂಲಕ ಕೂಡ ದಾಳಿಯಾಗಿದೆ. ಈ ದಾಳಿಗಳಲ್ಲಿ ಇದುವರೆಗೆ ಪಾಕಿಸ್ತಾನ, ನೇಪಾಳ ಮತ್ತು ಬಾಂಗ್ಲಾದೇಶದ 3 ಪ್ರಾಣ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭಾರತೀಯರು ಸೇರಿದ ಹಾಗೆ ವಿವಿಧ ರಾಷ್ಟ್ರಗಳ ಒಟ್ಟು 112 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಇಸ್ರೇಲ್ ಲೆಬನಾನ್ ಮೇಲೆ ಹೊಸ ದಾಳಿಯನ್ನ ಶುರು ಮಾಡಿದೆ. ಲೆಬನಾನ್ನ ನಬಿಚಿತ್ ಅನ್ನೋ ಸಿಟಿ ಮೇಲೆ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ ಇಸ್ರೇಲ್. ಗ್ರೌಂಡ್ ಆಪರೇಷನ್ ಕೂಡ ನಡೆಸಿದೆ. ಒಂದೇ ಸಲ 41 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಲೆಬನಾನ್ ಆರೋಗ್ಯ ಇಲಾಖೆ ಇದನ್ನ ಹೇಳಿದೆ. ಅಲ್ಲದೆ ಲೆಬನಾನ್ನ ಟೈರ್ ನಗರದ ನಿವಾಸಿಗಳಿಗೆ ಜಾಗ ಖಾಲಿ ಮಾಡಿ ಅನ್ನೋ ಆದೇಶವನ್ನ ಕೂಡ ಕೊಟ್ಟಿದೆ. ಇಲ್ಲಿರೋ 6 ಬಿಲ್ಡಿಂಗ್ಗಳು ಹೆಜ್ಬುಲ್ಲಾ ಉಗ್ರ ಸಂಘಟನೆಗೆ ಸೇರಿದ್ದು, ಅವುಗಳನ್ನು ನಾವು ಶೀಘ್ರದಲ್ಲಿ ಧ್ವಂಸ ಮಾಡ್ತೀವಿ ಅಂತ ಇಸ್ರೇಲ್ ಮ್ಯಾಪ್ ಸಹಿತ ವಾರ್ನಿಂಗ್ ಕೊಟ್ಟು ಜಾಗ ಖಾಲಿ ಮಾಡಿ ಅಂತ ಹೇಳಿದೆ. ಈ ಬಿಲ್ಡಿಂಗ್ಸ್ ಅನ್ನ ಹೊಡಿತಾ ಇದೀವಿ ನಾವು, ನೀವು ಅಲ್ಲಿದ್ರೆ ಹೋಗಿ ಅಂತ. ಇಸ್ರೇಲ್ ಈ ತರ ವಾರ್ನಿಂಗ್ ಕೊಡ್ತಾ ಇದ್ರೆ ಹೆಜ್ಬುಲ್ಲಾ ಕೂಡ ಇಸ್ರೇಲಿ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದೆ. ಲೆಬನಾನ್ ಗಡಿಗೆ ಹತ್ತಿರ ಇರೋ ಇಸ್ರೇಲ್ನ ಕಿರ್ಯಾತ್ ಶ್ಮೋನಾ ಅನ್ನೋ ನಗರದ ಜನ ಕೂಡಲೇ ಜಾಗ ಖಾಲಿ ಮಾಡಿ ದಕ್ಷಿಣದ ಕಡೆಗೆ ಹೋಗಿ ಅನ್ನೋ ಸೂಚನೆ ಕೊಟ್ಟಿದೆ. ಇರಾನ್ ಈಗ ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದೆ.
ಟೆಕ್ನಿಕಲ್ ಸಮಸ್ಯೆಗೆ ಒಳಗಾಯಿತು ಅಂತ ನೆಪವನ್ನ ಕೊಟ್ಟು ಭಾರತದಲ್ಲಿ ನೆಲೆ ನಿಂತಿರೋ ಇರಾನ್ನ ನೌಕಾ ಹಡಗು ಐರಿಸ್ ಲವಾನ್ ಅದಕ್ಕೆ ಕೊಚ್ಚಿ ಬಂದರಲ್ಲಿ ಭಾರತ ಆಶ್ರಯ ಕೊಡ್ತಲ್ವಾ, ಇದನ್ನ ಇರಾನ್ ರಾಯಭಾರಿ, ಭಾರತದಲ್ಲಿರೋ ರಾಯಭಾರಿ ಮಹಮ್ಮದ್ ಫತಾಲಿ ಧನ್ಯವಾದ ಹೇಳಿದ್ದಾರೆ. ಇದಕ್ಕೆ ಹಿಂದೂ ಮಹಾಸಾಗರದಲ್ಲಿ ಐರಿಸ್ ದೆನಾ ಹಡಗಿನ ಟ್ರಾಜಿಡಿ ಆದ ಬೆನ್ನಲ್ಲೇ ನಾವಲ್ಲಿನ ಪ್ರತಿಯೊಂದು ಪರಿಸ್ಥಿತಿಯನ್ನ ಮಾನಿಟರ್ ಮಾಡ್ತಾ ಇದ್ದೇವೆ. ಆ ದಿನ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನೋದನ್ನ ಪತ್ತೆ ಹಚ್ಚೋಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಅದರಲ್ಲಿದ್ದ ಸಿಬ್ಬಂದಿಯ ಸೇಫ್ಟಿ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೇವೆ. ನಮ್ಮ ಇನ್ನೊಂದು ಇರಾನ್ನ ನೌಕಾ ಹಡಗು ಐರಿಸ್ ಲವಾನ್ ಕೇರಳದ ಕೊಚ್ಚಿ ಪೋರ್ಟ್ ಅಲ್ಲಿ ಡಾಕ್ ಆಗಿದೆ. ಅದಕ್ಕೆ ಅಗತ್ಯ ಟೆಕ್ನಿಕಲ್ ಮತ್ತು ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಕೊಡ್ಲಾಗ್ತಿದೆ. ಭಾರತ ನಮಗೆ ಹೆಲ್ಪ್ ಮಾಡಿ ಮಾನವೀಯತೆ ತೋರಿಸಿದೆ. ಇದಕ್ಕೆ ಭಾರತ ಸರ್ಕಾರ ಮತ್ತು ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೇನೆ. ಇದು ಇರಾನ್ ಮತ್ತು ಭಾರತದ ನಡುವಿನ ದೀರ್ಘಕಾಲದ ಸ್ನೇಹ ಸಂಬಂಧವನ್ನ ಬಿಂಬಿಸುತ್ತೆ. ಇಂಥ ಟೈಮ್ನಲ್ಲಿ ಭಾರತ ಸರ್ಕಾರ ಮತ್ತು ಭಾರತೀಯರು ಅತ್ಯಮೂಲ್ಯವಾದ ಬೆಂಬಲವನ್ನ ಕೊಟ್ಟಿದ್ದೀರಾ, ನಿಮಗೆ ಕೃತಜ್ಞತೆ. ನಮ್ಮ ಈ ಸಂಬಂಧ ಫ್ಯೂಚರ್ ನಲ್ಲೂ ಹೀಗೆ ಮುಂದುವರಿಯುತ್ತ ಅನ್ನೋ ನಂಬಿಕೆ ನಮಗಿದೆ ಅನ್ನೋ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ 25ನೇ ಸುತ್ತಿನ ದಾಳಿಯನ್ನ ಶುರು ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಮಿಲಿಟರಿ ಬೇಸ್ಗಳು ಮತ್ತು ಸೇನೆಗೆ ಸಪೋರ್ಟ್ ಕೊಡೋ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ಮತ್ತು ಡ್ರೋನ್ ದಾಳಿ ನಡೆಸಲಾಗಿದೆ. ಹೈಪರ್ಸಾನಿಕ್ ಫತಾ ಮಿಸೈಲ್ ಮತ್ತು ನಮ್ಮ ಬಲಿಷ್ಠ ಇಮಾದ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ನಾವು ಪ್ರಯೋಗ ಮಾಡಿದೀವಿ ಅಂತ ಇರಾನ್ ಹೇಳಿದೆ. ಏನೋ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಿರೋ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಯುದ್ಧದ ಬಗ್ಗೆ ನಮ್ಮ ಟಿವಿ ನ್ಯೂಸ್ ಚಾನೆಲ್ಗಳು ಮಾಡ್ತಿರೋ ಓವರ್ ಆಕ್ಷನ್ ಬಂದ್ ಮಾಡಬೇಕು ನಾವು ಅಂತ ಹೇಳಿ ಕೇಂದ್ರ ಸರ್ಕಾರ ಮುಂದಿನ 4 ವಾರಗಳು ಅಥವಾ ಮುಂದಿನ ಆದೇಶದವರೆಗೂ ಯಾವುದೇ ನ್ಯೂಸ್ ಚಾನೆಲ್ಗಳ TRP ರೇಟಿಂಗ್ಸ್ ಅನ್ನ ರಿಲೀಸ್ ಮಾಡೋ ಹಾಗಿಲ್ಲ ಅಂತ BARC ಅಂದ್ರೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಸಂಸ್ಥೆಗೆ ಆದೇಶ ಕೊಟ್ಟಿದೆ. ಯುದ್ಧದ ಬಗ್ಗೆ ರೇಟಿಂಗ್ಗೋಸ್ಕರ ನ್ಯೂಸ್ ಚಾನೆಲ್ಗಳು ಬೇಕಾಬಿಟ್ಟಿ ಊಹಾಪೋಹಗಳನ್ನ ಹಬ್ಬಿಸ್ತಿವೆ. ಜನರಲ್ಲಿ ವಿನಾಕಾರಣ ಭಯ ಹುಟ್ಟಿಸ್ತಾ ಇದ್ದಾರೆ ಕೆಲವರು. TRPಗಾಗಿ ನ್ಯೂಸ್ ಚಾನೆಲ್ಗಳು ಪೈಪೋಟಿಗೆ ಬಿದ್ದು ಇಲ್ಲ ಸಲ್ಲದ ಸ್ಟೋರಿಯನ್ನ ಸೆನ್ಸೇಷನಲಿಸಮ್ ಮಾಡಿ ತೋರಿಸ್ತಾ ಇದ್ದಾರೆ. ಇದರಿಂದ ಮಿಡಲ್ ಈಸ್ಟ್ನಲ್ಲಿರೋ ಭಾರತೀಯರ ಕುಟುಂಬಸ್ಥರು ಇಲ್ಲಿ ಆತಂಕ ಪಡುವಂತಾಗಿದೆ. ಹೀಗಾಗಿ TRP ರಿಪೋರ್ಟ್ ಅನ್ನ 4 ವಾರಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳಿದೆ. ಏನೋ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡೋಕೆ ನಾವು ಭಾರತಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋ ಅಮೆರಿಕದ ಹೇಳಿಕೆಗೆ ಭಾರತ ಈಗ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ನಾವು ಯಾವತ್ತೂ ಯಾವುದೇ ರಾಷ್ಟ್ರದ ಪರ್ಮಿಷನ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಸರ್ಕಾರದ ಅಧಿಕಾರಿಯೊಬ್ಬರು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ನಮಗೆ ಎಲ್ಲಿ ಕಚ್ಚಾ ತೈಲ ಸಿಗುತ್ತೋ ಅಲ್ಲಿಂದ ನಾವು ಖಂಡಿತ ಖರೀದಿ ಮಾಡ್ತೀವಿ. ಅಲ್ಲದೆ ಅಮೆರಿಕದ ವಿನಾಯಿತಿ ನಮ್ಮ ಪಾಲಿಸಿಯನ್ನು ಡಿಫೈನ್ ಮಾಡಲ್ಲ. ನಮ್ಮ ಆಯಿಲ್ ಪರ್ಚೇಸ್ ವಿಚಾರದಲ್ಲಿ ಬೇರೆಯವರ ಮಾತುಗಳಿಗೆ ನಾವು ಜಗ್ಗಲ್ಲ ಅಂತ ಅಮೆರಿಕಾಗೆ ತಿವಿದಿದ್ದಾರೆ. ಮಿಡಲ್ ಈಸ್ಟ್ನ ಯುದ್ಧದಿಂದ ತೈಲ ಸಪ್ಲೈ ಆಗೋದು ಅಲ್ಲೇ ನಿಂತು ಹೋಗಿದೆ. ಅದಕ್ಕೆ ಭಾರತಕ್ಕೆ ನಾವೀಗ ರಷ್ಯಾದಿಂದ ತೈಲ ಖರೀದಿ ಮಾಡೋಕೆ ಅಪ್ಪಣೆ ಕೊಟ್ಟಿದ್ದೀವಿ ಅನ್ನೋ ಥರದಲ್ಲಿ ಅಮೆರಿಕ ಬಿಲ್ಡಪ್ ಕೊಟ್ಟಿತ್ತು. 30 ದಿನಗಳ ವಿನಾಯಿತಿ ಕೊಡ್ತೀವಿ ತಗೊಳ್ಳಿ ಬೇಕಾದರೆ ಅಂಥೇಳಿ. ಅದಕ್ಕೀಗ ಭಾರತ ನೀವು ಯಾರು ನಮಗೆ ಪರ್ಮಿಷನ್ ಕೊಡೋರು, ನಮಗೆ ಎಲ್ಲಿ ಬೆಟರ್ ಪ್ರೈಸ್ ಇದೆ, ನಮ್ಮ ರಾಷ್ಟ್ರದ ಇಂಧನ ಭದ್ರತೆ ನೋಡಿಕೊಂಡು ನಾವು ಎಲ್ಲಿಂದ ಬೇಕಾದರೂ ಕೂಡ ತೈಲವನ್ನು ಖರೀದಿ ಮಾಡ್ತೀವಿ, ನಮಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಅನ್ನೋ ಥರದ ತಿರುಗೇಟನ್ನು ಭಾರತ ಕೊಟ್ಟಿದೆ. ಏನೋ ಮಿಡಲ್ ಈಸ್ಟ್ ಕದನದಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಶುರುವಾಗುತ್ತೆ ಅನ್ನೋ ಭಯ ಬೇಡ ಅಂತ ಕೇಂದ್ರ ಸರ್ಕಾರದ ಮೂಲಗಳು ಭರವಸೆ ಕೊಟ್ಟಿವೆ. ನಮ್ಮ ಬಳಿ ಸದ್ಯಕ್ಕೆ ಬರೋಬ್ಬರಿ 25 ಕೋಟಿ ಬ್ಯಾರಲ್ ಅಂದರೆ ಸುಮಾರು 4,000 ಕೋಟಿ ಲೀಟರ್ಗಳಷ್ಟು ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಸ್ಟಾಕ್ ಇದೆ. ಯುದ್ಧದ ಕಾರಣದಿಂದ ಸಪ್ಲೈ ಚೈನ್ಗೆ ತೊಂದರೆಯಾದರೂ ಕೂಡ ಕನಿಷ್ಠ 7 ರಿಂದ 8 ವಾರಗಳ ಕಾಲ ಅಂದರೆ ಅಂದಾಜು 2 ತಿಂಗಳವರೆಗೂ ಕೂಡ ದೇಶಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅಷ್ಟು ಎನರ್ಜಿ ಬ್ಯಾಕಪ್ ಇಟ್ಕೊಂಡಿದ್ದೇವೆ. ಈ ಸ್ಟಾಕ್ ಒಂದೇ ಕಡೆನೂ ಇಲ್ಲ. ಮಂಗಳೂರು, ಪಾದೂರು ಮತ್ತು ವಿಶಾಖಪಟ್ಟಣಂನಲ್ಲಿರುವ ಅಂಡರ್ಗ್ರೌಂಡ್ ಸ್ಟೋರೇಜ್ಗಳು ಸೇರಿದ ಹಾಗೆ ಪೈಪ್ಲೈನ್ಗಳು ಮತ್ತು ಶಿಪ್ಗಳಲ್ಲಿ ಹಂಚಿ ನಾವು ಈ ರೀತಿ ಇಟ್ಟಿದ್ದೀವಿ. ಏನೂ ತೊಂದರೆ ಇಲ್ಲ, ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಸರ್ಕಾರಿ ಮೂಲಗಳು ದೇಶಕ್ಕೆ ಆಶ್ವಾಸನೆ ಕೊಟ್ಟಿವೆ. ಮತ್ತೊಂದು ಕಡೆ ಸರ್ಕಾರ ಏನೇ ಆಶ್ವಾಸನೆ ಕೊಟ್ಟರೂ ಕೂಡ ಜನಕ್ಕಂತೂ ಆತಂಕ. ವದಂತಿಗಳಿಗೆಲ್ಲ ಕಿವಿಕೊಟ್ಟು ತುಂಬಾ ಜನ ದೇಶದ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲಕ್ಕೆ ಮುಗಿಬಿದ್ದಿದ್ದಾರೆ. ಕೆಲವು ಕಡೆ ಯುಪಿನಲ್ಲಂತೂ ಜನ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಸಾಲುಗಟ್ಟಿ ನಿಂತಿರೋದು ಕಂಡು ಬಂತು. ಇನ್ನು ಯುದ್ಧದ ಭೀತಿ ನೇರವಾಗಿ ಅಡುಗೆ ಮನೆಗೂ ತಡ್ತಾ ಇದೆ. ದೇಶಾದ್ಯಂತ 14.2 kg ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಬೆಲೆ 60 ರೂಪಾಯಿ ಏರಿಕೆಯಾಗಿದೆ. ಹೋಟೆಲ್ಗಳಲ್ಲಿ ಬಳಸೋ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿ ಜಂಪ್ ಆಗಿದೆ. ಇನ್ನು ಮುಂದೆ ಗ್ಯಾಸ್ ಕೊರತೆ ಆಗಬಾರದು ಅಂತ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಪವರ್ಸ್ ಬಳಸಿ ತೈಲ ಕಂಪನಿಗಳಿಗೆ ಖಡಕ್ ಆದೇಶ ಕೊಟ್ಟಿದೆ. ಅಂದರೆ ರಿಫೈನರಿಗಳಲ್ಲಿ ಸಿಗೋ ಪ್ರೊಪೇನ್ ಮತ್ತು ಬ್ಯೂಟೇನ್ ರಾಸಾಯನಿಕಗಳನ್ನು ಬೇರೆ ಲಾಭದಾಯಕ ಪ್ರಾಡಕ್ಟ್ ಮಾಡೋಕ್ಕೆ ಬಳಸದೆ
ಕೇವಲ LPG ಅಡುಗೆ ಅನಿಲ ಉತ್ಪಾದನೆಗೆ ಮಾತ್ರ ಬಳಸಬೇಕು ಅಂತ ಸೂಚಿಸಿದೆ. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೀವು ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಸೈನ್ಸ್ ಸ್ಯಾಂಡ್ಸ್ನವರು ಕರ್ಕೊಂಡು ಹೋಗಿ ಬರ್ತಾರೆ. ಡೀಟೇಲ್ಸ್ ಇಲ್ಲಿಂದ ಕಾಲ್ ಮಾಡಿ ನೀವು ಹೋಗಿ ಬರ್ಬೋದು. ಏನು, ಭಾರತ ಲಾಂಗ್ ರೇಂಜ್ ಅಟ್ಯಾಕ್ ಡ್ರೋನ್ಗಳನ್ನು ತಯಾರಿಸೋಕೆ ಕೈ ಹಾಕಿದೆ. ಇದಕ್ಕಾಗಿ IG ಡಿಫೆನ್ಸ್ ಸಂಸ್ಥೆ ಪ್ರಾಜೆಕ್ಟ್ ಕಾಲ್ ಅನ್ನೋ ಹೊಸ ಯೋಜನೆಯನ್ನು ಶುರು ಮಾಡಿದೆ. ಇದು ಸಂಪೂರ್ಣ ಸ್ವದೇಶಿ ನಿರ್ಮಿತ ಸ್ಟ್ರೈಕ್ ಡ್ರೋನ್ ಆಗಿರುತ್ತೆ. ಈ ಡ್ರೋನ್ ಬರೋಬ್ಬರಿ 1000 ಕಿಲೋಮೀಟರ್ ದೂರ ಚಲಿಸಿ ನಿಖರವಾಗಿ ಟಾರ್ಗೆಟ್ನ ಹೊಡೆಯುವ ಸಾಮರ್ಥ್ಯ ಹೊಂದಿರುತ್ತೆ. 3 ರಿಂದ 5 ಗಂಟೆಗಳ ಕಾಲ ನಿರಂತರವಾಗಿ ಹಾರುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರುತ್ತೆ. ಶತ್ರುಗಳ ರೆಡಾರ್ ಹಾಗೂ ಪ್ರಮುಖ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡೋಕೆ ಇದು ಬಹಳ ಉಪಯುಕ್ತ ಅಂತ ಹೇಳ್ತಿದ್ದಾರೆ. ಎಷ್ಟು ತೂಕವನ್ನು ಹೊತ್ತೊಯ್ಯುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅವರು ಡೇಟಾ ಕ್ಲಿಯರ್ ಮಾಡಬೇಕು. ಆದರೆ ಭಾರಿ ಪ್ರಮಾಣದ ಹೈ ಎಕ್ಸ್ಪ್ಲೋಸಿವ್ ಪೇಲೋಡನ್ನು ಹೊತ್ತೊಯ್ಯೋಕ್ಕಾಗಿಯೇ ಇದನ್ನು ಡಿಸೈನ್ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ. ಇದು ಇರಾನ್ನ ಶಾಹಿದ್ ಡ್ರೋನ್ಗಳನ್ನು ಹೋಲುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬಜೆಟ್ ಮಂಡನೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಲೀಡರ್ಶಿಪ್ ವಿಚಾರವಾಗಿ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಇರು ಅಂದರೆ ಇರ್ತೀನಿ, ಇಲ್ಲೇ ಮುಂದುವರಿರಿ ಅಂದರೆ ಮುಂದುವರಿತೀನಿ, ಎಲ್ಲ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಯಾರೋ ಏನೋ ಹೇಳ್ತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ಹೈಕಮಾಂಡ್ ತೀರ್ಮಾನ ಅಷ್ಟೇ ಮುಖ್ಯ. ಹೈಕಮಾಂಡ್ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ರಾಜ್ಯ ಜನ ನಾನು CM ಆಗಿ ಮುಂದುವರಿಬೇಕು ಅಂತ ಬಯಸಿದ್ದಾರೆ. ಹೈಕಮಾಂಡ್ ಕೂಡ ಅವಕಾಶ ಕೊಟ್ಟರೆ ಮತ್ತೆರಡು ಬಜೆಟ್ ಮಂಡಿಸ್ತೀನಿ ಅಂತ ಎದುರಾಳಿಗಳಿಗೆ ಸವಾಲು ಹಾಕಿದ್ದಾರೆ. ರಾಜ್ಯ ಸರ್ಕಾರದ ಸಾಲದ ವಿಚಾರವಾಗಿ ಮಾತನಾಡಿ, ಅಭಿವೃದ್ಧಿಗಾಗಿ ಸಾಲ ಮಾಡಬೇಕಾಗತ್ತೆ, ಹೀಗಾಗಿ ಸಾಲ ಮಾಡಿದ್ದೀನಿ. ಆದರೆ ಆರ್ಥಿಕ ಶಿಸ್ತಿನ ಇತಿಮಿತಿಯಲ್ಲೇ ಸಾಲ ಮಾಡಿದ್ದೀವಿ. ಈ ಸಾಲದಿಂದ ಜನರಿಗೇನು ಹೊರೆ ಆಗಲ್ಲ. ಹೆಚ್ಚಾಗಿ ಸಾಲ ಮಾಡಿದ್ದೀವಿ ಅನ್ನೋದು ಸುಳ್ಳು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಬಜೆಟ್ ಯಾವ ತರ ಇತ್ತು, ಎಷ್ಟು ಸಾಲ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ರಿಪೋರ್ಟ್ನಲ್ಲಿ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡಿ ಮಾಹಿತಿ ಕೊಟ್ಟಿದ್ವಿ. ತುಂಬಾ ಜನ ಬಹಳ ಇಷ್ಟಪಟ್ಟು ನೋಡಿದ್ದಾರೆ. ನೀವಿನ್ನೂ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ನೀವು ಅದನ್ನು ಚೆಕ್ ಮಾಡಬಹುದು. ನಿನ್ನೆ ಪಬ್ಲಿಷ್ ಆಗಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ AHMD ನವಾಜ್ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಯಾರ್ಯಾರೋ ರಿವೈಂಡ್. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ AHMD ನವಾಜ್ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನ್ಯಾಯ ಕೇಳ್ಬಿಟ್ಟು 2015 ಮತ್ತು 2020ರಲ್ಲಿ ಕೊಲಂಬೋ ಟೆಲಿಗ್ರಾಫ್ ಮತ್ತು ಲಂಕಾ ನ್ಯೂಸ್ ವೆಬ್ಸೈಟ್ಗಳು ಇವರ ವಿರುದ್ಧ ಸುಳ್ಳು ಹಾಗೂ ಆಧಾರರಹಿತ ಆರೋಪ ಮಾಡಿ ಲೇಖನಗಳನ್ನು ಪ್ರಕಟಿಸಿದ್ವಂತೆ. ಇವರು ರೊಚ್ಚಿಗೆದ್ಬಿಟ್ಟಿದ್ದಾರೆ ಜಡ್ಜು. ಜೊತೆಗೆ ಇವರು ಸುಪ್ರೀಂ ಕೋರ್ಟಲ್ಲಿ ಇವರೇ ಜಡ್ಜ್ ಆಗಿರೋದ್ರಿಂದ ಆ ಕೇಸನ್ನು ಅಲ್ಲೇ ಮಾಡಿದ್ರೆ ಇವರೇ ಜಡ್ಜ್ ಅಲ್ವಾ, ಇವ್ರ ಪರವಾಗಿ ತೀರ್ಪು ಕೊಡ್ಕೊಂಡ್ಬಿಡ್ಬೋದಲ್ವಾ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ನನ್ನ ಕೇಸ್ ನಾನೇ ನೋಡ್ದಂಗೆ ಆಗುತ್ತೆ, ಪ್ರಭಾವ ಬೀರ್ದಂಗೆ ಆಗುತ್ತೆ. ನಾನು ಆ ಥರ ಅಲ್ಲ, ನ್ಯಾಯ ನನಗೆ. ಹಾಗಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕ್ತೀನಿ ಅಂತ ಇಲ್ಲಿ ಹಾಕಿದ್ದಾರೆ. ಶ್ರೀಲಂಕಾ ಕೋರ್ಟ್ ಆಫ್ ಅಪೀಲ್ನ ಮುಖ್ಯಸ್ಥರಾಗಿದ್ದಾಗ ನೀಡಿದ ಕಾನೂನು ಅಭಿಪ್ರಾಯವನ್ನು ತಪ್ಪಾಗಿ ಉಲ್ಲೇಖಿಸಿ ಮಾನಹಾನಿ ಮಾಡಿದ್ದಾರೆ. ನನ್ನ ಮರ್ಯಾದೆ ಕಳೆದಿದ್ದಾರೆ ಇವರು ನ್ಯೂಸ್ನವರು ಅನ್ನೋದು ಇವರ ಆರೋಪ. ಹಾಗೆ ಆ ಆರ್ಟಿಕಲ್ಗಳ ಲಿಂಕನ್ನು ಗೂಗಲ್ನಿಂದ ಅಥವಾ ಇಂಟರ್ನೆಟ್ನಿಂದ ತೆಗೆದು ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಡೀ ಗೂಗಲ್ನ ಮ್ಯಾಟರ್ಗೆ ಸಂಬಂಧಪಟ್ಟಂತೆ ಇಡೀ ಸೌತ್ ಏಷ್ಯಾಗೆ ಭಾರತದಲ್ಲಿರೋ ಬೆಂಗಳೂರು ಮತ್ತು ಹೈದರಾಬಾದ್ನ ಆಫೀಸ್ ತುಂಬ ಇಂಪಾರ್ಟೆಂಟ್. ಅಂಥ ವಿಚಾರಗಳನ್ನು, ಇಂಥ ಮೇಜರ್ ಇಶ್ಯೂಸ್ನ, ಇಂಥ ಹೈ ಲೆವೆಲ್ ಹೈ ಪ್ರೊಫೈಲ್ ಕೇಸ್ಗಳನ್ನು ಇಲ್ಲಿವರೆಗೂ ಚೆಕ್ ಮಾಡಿಬಿಟ್ಟು ಡಿಸಿಷನ್ ಮಾಡೋ ಲೆಕ್ಕಾಚಾರಗಳಿರ್ತವೆ. ಈ ಕಾರಣಕ್ಕೂ ಕೂಡ ಅವರು ಕರ್ನಾಟಕದಲ್ಲಿ ಅರ್ಜಿ ಹಾಕೋದನ್ನ ಪ್ರಿಫರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನೋಡ್ಬೇಕೇನಾಗುತ್ತಿದೆ ಅಂತ ಹೇಳಿ. ಆಲ್ರೆಡಿ ವಿಚಾರಣೆ ಕೂಡ ಆಗಿದೆ. ಗೂಗಲ್ ಮತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಮಾರ್ಚ್ 16ಕ್ಕೆ ಮುಂದಿನ ವಿಚಾರಣೆ ಇದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಿದೇಶಿಗರ ವಿರುದ್ಧ ಪೊಲೀಸರು ದೊಡ್ಡ ಕಾರ್ಯಾಚರಣೆ ನಡೆಸಿದ್ದಾರೆ. ಪೊಲೀಸ್ ಆಯುಕ್ತ ಸೀಮಾಂತ್ ಕುಮಾರ್ ನೇತೃತ್ವದಲ್ಲಿ CCB ಹಾಗೂ 11 DCP ವಿಭಾಗಗಳ ಪೊಲೀಸರು ಒಂದೇ ದಿನ ಬರೋಬ್ಬರಿ 200ಕ್ಕೂ ಅಧಿಕ ಅಕ್ರಮ ವಲಸಿಗರನ್ನ ವಶಕ್ಕೆ ತಗೊಂಡಿದ್ದಾರೆ. ಇವರಲ್ಲಿ ಬಹುತೇಕರು ಬಾಂಗ್ಲಾ ಮತ್ತು ಆಫ್ರಿಕಾ ಮೂಲದವರು. ಆಧಾರ್ ಕಾರ್ಡ್ನಂಥ ಸ್ಥಳೀಯ ದಾಖಲೆಗಳನ್ನು ಫೇಕ್ ಮಾಡಿ ಇಟ್ಕೊಂಡು ಇವರು ವಾಸ ಮಾಡ್ತಾ ಇದ್ರು. ಸದ್ಯ ಮುಂದಿನ ಕಾನೂನು ಪ್ರಕ್ರಿಯೆಗಾಗಿ ಎಲ್ಲಾ ವಿದೇಶಿಗರನ್ನ FRRO ಅಧಿಕಾರಿಗಳಿಗೆ ಒಪ್ಪಿಸಲಾಗಿದೆ. 2002ರ ಪತ್ರಕರ್ತನ ಕೊಲೆ ಕೇಸ್ನಲ್ಲಿ ಸ್ವಘೋಷಿತ ದೇವಮಾನವ ಗುರ್ಮೀತ್ ರಾಮ್ ರಹೀಂ ಸಿಂಗ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ರಾಮ್ ರಹೀಂ ಸಿಂಗ್ರನ್ನ ದೋಷ ಮುಕ್ತಗೊಳಿಸಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. 2002ರಲ್ಲಿ ಪತ್ರಕರ್ತ ರಾಮ್ ಚಂದರ್ ಛತ್ರಪತಿ ಅನ್ನೋರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಡೇರಾ ಆಶ್ರಮದಲ್ಲಿ ನಡೀತಾ ಇದ್ದ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಪತ್ರಿಕೆಯಲ್ಲಿ ಬರೆದಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಈ ಕೇಸ್ನಲ್ಲಿ 2019ರಲ್ಲಿ CBI ವಿಶೇಷ ಕೋರ್ಟ್ ರಾಮ್ ರಹೀಂಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಆದ್ರೀಗ ಪ್ರಕರಣದಲ್ಲಿ ಮೊದಲಿಗೆ ಸಲ್ಲಿಕೆಯಾದ ಚಾರ್ಜ್ ಶೀಟ್ನಲ್ಲಿ ರಾಮ್ ರಹೀಂ ಹೆಸರೇ ಇರಲಿಲ್ಲ. ಹಾಗೆ ಬೇರೆಲ್ಲೂ ರಾಮ್ ರಹೀಂ ಈ ಕೊಲೆಯಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ ಅನ್ನೋ ಕಾರಣಕ್ಕೆ ಖುಲಾಸೆಗೊಳಿಸಲಾಗಿದೆ. ಹಾಗೆ ಕೋರ್ಟ್ ಪ್ರಕರಣದಲ್ಲಿರೋ ಇನ್ನು 3 ಆರೋಪಿಗಳಿಗೆ ನೀಡಿದ ಶಿಕ್ಷೆಯನ್ನ ಎತ್ತಿ ಹಿಡಿದಿದೆ. ಕೊಲೆ ಕೇಸ್ನಿಂದ ಖುಲಾಸೆಯಾಗಿದ್ರೂ ಕೂಡ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಜೈಲಿನಿಂದ ಆಚೆ ಬರೋಕೆ ಸದ್ಯಕ್ಕೆ ಆಗಲ್ಲ.
ಯಾಕಂದರೆ ಈತ ತನ್ನ ಇಬ್ಬರು ಮಹಿಳಾ ಭಕ್ತರ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪದಲ್ಲಿ 2017ರಲ್ಲೇ ದೋಷಿ ಅಂತ ಸಾಬೀತಾಗಿತ್ತು. ಆ ಅತ್ಯಾಚಾರ ಪ್ರಕರಣದಲ್ಲಿ ರಾಮ್ ರಹೀಂಗೆ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಆಗಿದೆ. ಏನೋ ನಕ್ಸಲ್ ಮುಕ್ತ ಭಾರತದ ಡೆಡ್ಲೈನ್ಗೆ ದಿನಗಣನೆ ಶುರುವಾಗ್ತಿದ್ದ ಹಾಗೆ ದೇಶದಲ್ಲಿ ದೊಡ್ಡ ನಕ್ಸಲ್ ಶರಣಾಗತಿಯಾಗಿದೆ. ತೆಲಂಗಾಣದಲ್ಲಿ 130 ನಕ್ಸಲರು ಸರೆಂಡರ್ ಆಗಿದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮುಂದೆ ಈ ಶರಣಾಗತಿಯಾಗಿದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಒಪ್ಪಿಸಿ ಸರೆಂಡರ್ ಆಗಿದ್ದಾರೆ. ಏನೋ ನೆರೆಯ ನೇಪಾಳದಲ್ಲಿ ಜೆನ್ಜಿ ಹೋರಾಟ ಫಲ ಕೊಟ್ಟಿದೆ. ಹೊಸ ಯುವ ಪ್ರಧಾನಿ ಬರ್ತಾ ಇದ್ದಾರೆ. ರ್ಯಾಪರ್ ಇಂದ ರಾಜಕಾರಣಿಯಾಗಿ ಬದಲಾಗಿರೋ ಬಾಲೇನ್ ಶಾ ಅವರ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ RSP 45 ಸೀಟುಗಳಲ್ಲಿ ಗೆದ್ದು ಬೀಗಿದೆ. 74 ಸೀಟುಗಳಲ್ಲಿ ಮುನ್ನಡೆಯನ್ನು ಮೇಂಟೈನ್ ಮಾಡಿದೆ. ಈ ಮೂಲಕ 165 ಕ್ಷೇತ್ರಗಳಿಗೆ ನಡೆದ ನೇರ ಚುನಾವಣೆಯಲ್ಲಿ ಭಾರಿ ಬಹುಮತವನ್ನು ಸಾಧಿಸಿ ಮುಂದಕ್ಕೆ ಹೋಗ್ತಿದ್ದಾರೆ. ಬಹುತೇಕ ಇವರೇ ಸರ್ಕಾರ ಮಾಡೋ ಸಾಧ್ಯತೆ ಇದೆ. ಇನ್ನು ಇವರ ಎದುರಾಳಿ ಪಾರ್ಟಿಗಳು, ಹಳೆ ಪಾರ್ಟಿಗಳು ಮಣ್ಣು ಮುಕ್ಕಿವೆ. ಗಗನ್ ಥಾಪಾರ ನೇಪಾಳಿ ಕಾಂಗ್ರೆಸ್ ಬರೀ 4 ಸ್ಥಾನ ಗೆದ್ದಿದೆ. 11 ಸೀಟ್ಗಳಲ್ಲಿ ಮುನ್ನಡೆ. KP ಶರ್ಮಾ ಒಲಿ ಭಾರತ ವಿರೋಧಿ ಮಾಜಿ ನಕ್ಸಲ್ ಕಮ್ಯುನಿಸ್ಟ್ 2 ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ದಾರೆ. 8 ಸ್ಥಾನಗಳಲ್ಲಷ್ಟೇ ಮುನ್ನಡೆ ಇದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಜಾಪಾ 5 ಕ್ಷೇತ್ರದಲ್ಲಿ KP ಶರ್ಮಾ ಒಲಿ ವಿರುದ್ಧ ಖುದ್ದು ಸ್ಪರ್ಧೆ ಮಾಡಿದ್ದ ಬಾಲೇನ್ ಶಾ ಗೆದ್ದಿದ್ದಾರೆ. ಹಾಲಿ ಪ್ರಧಾನಿಯನ್ನ ಇಳಿಸಿ 35 ವರ್ಷದ ಯುವಕನ ಪಾರ್ಟಿ ಗೆಲುವಿನ ಕಡೆಗೆ ಹೋಗ್ತಾ ಇದೆ. ನೇಪಾಳದ ಮುಂದಿನ PM ಆಗಿ ಬಾಲೇನ್ ಶಾ ಅಧಿಕಾರ ಹಿಡಿಯೋದು ಬಹುತೇಕ ಪಕ್ಕ. ಇನ್ನು ನೇಪಾಳ ಚುನಾವಣೆ ಬಗ್ಗೆ PM ಮೋದಿ ಟ್ವೀಟ್ ಮಾಡಿದ್ದಾರೆ. ಶಾಂತಿಯುತ ಮತ್ತು ಯಶಸ್ವಿ ಚುನಾವಣೆ ನಡೆಸಿದ್ದಕ್ಕಾಗಿ ನೇಪಾಳದ ಜನತೆ ಮತ್ತು ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದ್ದಾರೆ. ಏನೋ ರಣವೀರ್ ಸಿಂಗ್ ಮತ್ತು ಆದಿತ್ಯ ಧರ್ ಕಾಂಬಿನೇಷನ್ನ ಬಹು ನಿರೀಕ್ಷಿತ ಧುರಂಧರ್ 2 ದಿ ರಿವೆಂಜ್ ಸಿನಿಮಾ ಅದರ ಟ್ರೇಲರ್ ರಿಲೀಸ್ ಆಗಿದೆ. ಆಕ್ಷನ್ ಪ್ಯಾಕ್ ಟ್ರೇಲರ್ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೊದಲ 5-6 ಗಂಟೆಗಳಲ್ಲೇ ಹತ್ತತ್ರ 1.5 ಕೋಟಿ ವೀಕ್ಷಣೆಗಳನ್ನು ಪಡ್ಕೊಂಡಿತ್ತು. ಇದರಲ್ಲಿ ದುರಂಧರ್ 1 ಸಿನಿಮಾದ ಡೈಲಾಗ್ ಇದೆಯಲ್ಲ, ಹಿಂದೂಗಳು ತುಂಬಾನೇ ಹೇಡಿಗಳು ಅನ್ನೋದೊಂದು ಆ ಉಗ್ರ ವಿಮಾನದಲ್ಲಿ ಅಜಿತ್ ದೋವಲಿಗೆ ಹೇಳ್ತಾನಲ್ಲ, ಆ ಲೈನ್ನಿಂದಲೇ ಈ ದುರಂಧರ್ 2 ಇದರ ಟ್ರೇಲರ್ ಶುರುವಾಗುತ್ತೆ. ಆಮೇಲೆ ಪಾಕಿಸ್ತಾನದ ಲ್ಯಾರಿನಲ್ಲಿ ರಹಮಾನ್ ಡಕಾಯಿತ್ನ ಸಾವಿನ ನಂತರ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಅಲ್ಲಿ ಬಾದ್ಶಾ ಆಗಿ ಮೆರೆಯೋ ದೃಶ್ಯಗಳನ್ನು ನೋಡ್ಬೋದು. ಪಾಕಿಸ್ತಾನ್ ಕಾ ಮುಸ್ತಕ್ಬಿಲ್ ಅಬ್ ಹಿಂದೂಸ್ತಾನ್ ತೈ ಕರೆಗ ಅಂದರೆ ಪಾಕಿಸ್ತಾನದ ಭವಿಷ್ಯವನ್ನು ಇನ್ನು ಮುಂದೆ ಹಿಂದೂಸ್ತಾನ ನಿರ್ಧರಿಸುತ್ತೆ ಅನ್ನೋ ಡೈಲಾಗನ್ನು ಹೇಳಿಸಲಾಗಿದೆ. ಅಂದರೆ ದುರಂಧರ್ 1 ಸಿನಿಮಾ ಯಾವ ರೀತಿ ಪೋಲರೈಸಿಂಗ್ ಆಗಿತ್ತು, ಸ್ವಲ್ಪ ವಿವಾದಕ್ಕೂ ಕಾರಣ ಆಗಿತ್ತು, ಪಾಕಿಸ್ತಾನ ಹೆಂಗೆ ಗೋಳಾಡಿತ್ತು, ಅರಬ್ ರಾಷ್ಟ್ರಗಳು ಹೇಗೆ ಬ್ಯಾನ್ ಮಾಡಿತ್ತು, ಈ ದುರಂಧರ್ 2 ಕೂಡ ಭಾರತ ಪಾಕ್ ವಿಚಾರದಲ್ಲಿ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ಎದುರಿಸಬಹುದು. ಆದರೆ ಸೇಮ್ ಟೈಮ್ ದುರಂಧರ್ 1 ಹೇಗೆ ಮ್ಯಾಸಿವ್ ಹಿಟ್ ಆಗಿತ್ತು, ಅದಕ್ಕೂ ಮೀರಿದ ವೇಗ ಮತ್ತು ಅದಕ್ಕೂ ಮೀರಿದ ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಈ 2 ಟ್ರೇಲರ್ನಲ್ಲಿ ಕಾಣಿಸ್ತಾ ಇದೆ. ನೋಡಬೇಕು. ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೇಮ್ ಡೇನಲ್ಲಿ ಟಾಕ್ಸಿಕ್ ಕೂಡ ರಿಲೀಸ್ ಪ್ಲಾನ್ಡ್ ಇತ್ತು, ಆದರೆ ಅವರು ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದ್ವಿ ಟಾಕ್ಸಿಕ್ ರಿಲೀಸ್ ಡೇಟ್ ಚೇಂಜ್ ಆಗಿರೋದು. ಹೊಸ ಡೇಟ್ ಪ್ರಕಾರ ಟಾಕ್ಸಿಕ್ ಜೂನ್ 4ಕ್ಕೆ ರಿಲೀಸ್ ಆಗೋ ಪ್ಲಾನ್ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳ್ತಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮ್ಗೆ ಇದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆವಾಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡದ ಕೆಲಸಕ್ಕೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.